ನಾನು ಯಾವತ್ತಿದ್ರು ನಾನು ದರ್ಶನ್ ಅವ್ರನ್ನ ನೋಡೋದು ನನ್ನ ತಂದೆ ತೀರ್ಕೊಂಡಾಗ ಆತ ಮಾಡದ ಒಂದು ಸಹಕಾರ. ಆತ್ಮೀಯ ಬಂಧುಗಳೇ, ಕೇಳಿದ್ರಲ್ಲ ನೋಡಿ, ದರ್ಶನ್ ಸರ್ ಅಂತೂ ಈಗಿನ ಕಾಲ ಅಂತಲ್ಲ, ಅವರು ಬೆಳೀತಾ 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 ನಾವು ಕಾಲ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಲ್ಲ, ಅಂದರೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟ ಕ್ಷಣದಿಂದ ಕೂಡ ನಮ್ಮ ಸೀನಿಯರ್ ಆರ್ಟಿಸ್ಟ್ ಅಂತ ನಾವೇನು ಕರಿತೀವಿ, ಹಿರಿಯ ನಟರು ಯಾರೇ ಒಬ್ಬ ಸೈಡ್ ಆ್ಯಕ್ಟ್ರೇ ಆಗಲಿ ಅವ್ರಿಗೆಲ್ಲರೂ ಕೂಡ ಸಹಾಯ ಮಾಡ್ತಾನೆ ಕೂಡ ಬಂದಿದ್ದಾರೆ. ಯಾಕೆಂದರೆ ದರ್ಶನ್ ಸರ್ ಅವ್ರಿಗೆ ಮಾತ್ರ ಅಲ್ಲ, ಕೆಲವು ಎಷ್ಟೋ ಸಾಮಾಜಿಕ ಸೇವೆಗಳನ್ನು ಕೂಡ ಮಾಡಿದ್ದಾರೆ, ಬಟ್ ಹೇಳ್ಕೊಂಡಿಲ್ಲ ಅಷ್ಟೇ ಎಲ್ಲೂ ಕೂಡ. ನೋಡಿ, ಎಷ್ಟೋ ಜನಕ್ಕೆ ಅನ್ನದಾನ ಮಾಡಿದ್ದಾರೆ, ಎಷ್ಟೋ ಜನಕ್ಕೆ ಕೊರೋನಾ ಟೈಮಲ್ಲಿ ಬಂದಾಗಂತೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಬಟ್ ಆದರೆ ಅದೆಲ್ಲ ಜನಗಳಿಗೆ ಯಾರಿಗೂ ಕೂಡ ಅಷ್ಟು ಗೊತ್ತಿರಲ್ಲ. ನೋಡಿ, ದಯವಿಟ್ಟು ಆದಷ್ಟು ನೋಡಿ ಸೀನಿಯರ್ ಆ್ಯಕ್ಟರ್ಗೆ ದಯವಿಟ್ಟು ಬೆಲೆ ಕೊಡೋದನ್ನ ಕಲೀರಿ. ನಮ್ಮ ಕನ್ನಡ ಇಂಡಸ್ಟ್ರಿಲೂ ಕೂಡ ಆದಷ್ಟು ಏನಂತಂದರೆ ಸಿನಿಮಾ ನಟರೋದು ಮಾತ್ರ ಅಲ್ಲ, ಯಾರೇ ಆಗಲಿ ನಿರ್ದೇಶಕರು ಕೂಡ ಎಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾರೆ, ಬಟ್ ಹೇಳ್ಕೊಳ್ಳಲ್ಲ ಅಷ್ಟೇ. ಹೇಳ್ಕೊಳ್ಳೋದೇ ಇರೋಕ್ಕೆ ಕಾರಣ ಏನು ಅಂತಂದರೆ ಅದು ಮತ್ತೊಂದು ಕಾರಣ, ಆಮೇಲೆ ಹೇಳ್ತೀನಿ. ನೋಡಿ, ಸದ್ಯಕ್ಕೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸದಾ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀವಿ. ಸ್ನೇಹಿತರೆ, ಏನಂತಂದರೆ ದರ್ಶನ್ ಸರ್ ಅಂತಲ್ಲ, ಎಲ್ಲ ನಟರು ಕೂಡ ಅಷ್ಟೇ, ಯಾರೇ ಒಬ್ಬ ನಟರು ಕೂಡ ನಾ ಇದು ಸಹಾಯ ಮಾಡಿದೆ ಅಂತ ಕೂಡ ಹೇಳಿಕೊಂಡ್ರೆ ಅವ್ರಿಗೆ ಅದು ಒಂದು ಧಕ್ಕೆ ಆಗುತ್ತೆ ಅಂತ ಹೇಳ್ಕೊಳ್ಳಲ್ಲ ಅಷ್ಟೇ. ನೋಡಿ, ಯಾರೇ ನಟರು ನೋಡಿ ಗಮನಿಸಿ, ಕೆಲವರೆಲ್ಲ ದರ್ಶನ್ ಫ್ಯಾನ್ಸ್ಗಳು ಖುಷಿ ಪಡ್ಬೋದು, ಕೆಲವರೆಲ್ಲ ಬೇರೆ ಫ್ಯಾನ್ಸ್ಗಳು ನೋಡ್ತಾ ಇದ್ರೆ ವೀಕ್ಷಕರಾದರೆ ಬೇಕಾದ್ರೆ ದುಃಖ ಆಗಿ ಬಂದರೆ ಏನೋ ಒಂಥರ ಇವನು ಏನೋ ಬಿಲ್ಡಪ್ ಕೇಳ್ತಾ ಇದ್ದಾನೆ ದರ್ಶನ್ ಅವ್ರ ಬಗ್ಗೆ ಅಂತ ಕೂಡ ಅಂದ್ಕೋಬೋದು. ಬಟ್ ಅದೆಲ್ಲ ಆಗಲ್ಲ. ಕೆಲವರು ಯಾರೇ ನಟರು ನೋಡಿ, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಯಶ್ ಸರ್ ಆಗ್ಬೋದು, ಎಲ್ಲರೂ ಕೂಡ ಅಷ್ಟೇ. ಆಲ್ಮೋಸ್ಟು ನಟರೆಲ್ಲ ಅವರವರ ಒಂದು ಸಿನಿಮಾ ಇಂಡಸ್ಟ್ರಿಯನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿರತಕ್ಕಂಥವ್ರೆ. ಯಾಕೆ ಅಂತಂದರೆ ಸಿನಿಮಾದಲ್ಲಂತೂ ಎಷ್ಟೋ ಜನಕ್ಕೆ ಕರೆದು ಅವಕಾಶನೂ ಕೊಡ್ತಾರೆ. ನೋಡಿ, ಕೆಲವರೆಲ್ಲ ಅವಕಾಶಗಳೇ ಇರಲ್ಲ. ಎಷ್ಟೋ ಜನ 800ರಿಂದ 1000 ಸಿನಿಮಾ ಮಾಡಿದ್ರು ಕೂಡ ಇನ್ನೂ ಕೂಡ ಅವಕಾಶ ಇರಲ್ಲ. ಎಷ್ಟೋ ಜನ ಬೀದಿಗೆ ಬಂದುಬಿಟ್ಟಿರ್ತಾರೆ, ಅಂಥವ್ರಿಗೆಲ್ಲ ಕರೆದು ಸಹಾಯ ಮಾಡಿರ್ತಾರೆ. ದರ್ಶನ್ ಸರ್ ಅಂತಲ್ಲ, ಎಲ್ಲರೂ ಕೂಡ ಅಷ್ಟೇ. ನಮ್ಮ ಹಿರಿಯ ನಟರು, ಸೀನಿಯರ್ ನಟರು ಅಂತ ನಾವೇನು ಕರಿತೀವಿ, ನಟಿಯರಿಗೂ ಅಷ್ಟೇ ಒಂದು ಬೆಲೆ ಗೌರವವನ್ನು ಕೊಡ್ತಾರೆ, ಅಷ್ಟೇ ಒಂದು ಹಣದ ಸಹಾಯನೂ ಕೂಡ ಮಾಡ್ತಾರೆ. ಯಾಕೆ ಅಂತಂದರೆ ಅವರ ತಂದೆ ಕಾಲದಿಂದ ಮತ್ತು ಕೆಲವರು ಅವ್ರ ಕಾಲದಿಂದ ಕೂಡ ಅಷ್ಟು ಸಿನಿಮಾಗಳನ್ನೂ ಕೂಡ ಕಾಮಿಡಿ ನಟರಾಗಿ ಕೂಡ ಮಾಡಿರ್ತಾರೆ. ಕೆಲವರು ನೋಡಿ ಶಂಕರ್ ಅಶ್ವಥ್ ಅವ್ರನ್ನ ಗಮನಿಸ್ಬೋದು, ಅವರು ಕೂಡ ಹಿರಿಯ ನಟರಾಗಿ ತುಂಬ ಸಿನಿಮಾಗಳನ್ನ ಮಾಡಿದಂಥವ್ರು. ನೀವೆಲ್ಲ ಆಲ್ಮೋಸ್ಟ್ ಸಿನಿಮಾಗಳೆಲ್ಲ ನೋಡಿರ್ತೀರ, ಇವ್ರನ್ನ ಕೆಲವರು ಧಾರಾವಾಹಿಗಳಲ್ಲೂ ಕೂಡ ನೋಡಿರ್ತೀರ. ಈ ಥರ ಎಲ್ಲ ಅವಕಾಶ ಸಿಗಬೇಕು ಅಂತಂದರೆ ಅವರ ಒಂದು ಪ್ರಯತ್ನ ಅಲ್ಲ ಅಂತದ್ದು, ಅವರ ಒಂದು ಶ್ರಮ ಅಂತೂ ಇರಲ್ಲ. ಅದ್ರ ಹಿಂದೆ ಒಬ್ಬ ಹಿರಿಯ ನಟರ ಹಿಂದೆ ಇನ್ನೊಬ್ಬ ಯುವ ನಟನ ಶ್ರಮ ಇದ್ದೇ ಇರುತ್ತೆ. ಅದಕ್ಕೆ ದರ್ಶನ್ ಸರ್ ಈಗ ಹೇಳಿಕೆ ಕೊಟ್ಟರಲ್ಲ, ಈಗ ದರ್ಶನ್ ಸರ್ ನನಗೆ ನಮ್ಮ ತಂದೆ ಕಾಲದಲ್ಲಿ ಹಣದ ಸಹಾಯ ಮಾಡಿದ್ರು ಈ ರೀತಿ ಅಂತ. ನೋಡಿ, ಹಣದ ಸಹಾಯ ಅಂತಂದರೆ ನೋಡಿ, ಅವ್ರ ತಂದೆ ತೀರೋದಾಗ ಅವ್ರಿಗೆ ಒಂದು ಏನೋ ಅವ್ರ ತಂದೆಯ ಒಂದು ತಿಥಿ ಮಾಡೋದಕ್ಕೆ ಆಗಲಿ, ಏನೋ ಒಂದು ಕಾರ್ಯ ಅಂತ ನಾವೇನು ಕರಿತೀವಿ ಆ ಥರ ಮಾಡೋದಕ್ಕೆ ಆಗಲಿ, ಅದನ್ನು ಸಹಾಯಕ್ಕೆ ಒಂದು ಯಾರು ಕೂಡ ಕೈ ಬರಲ್ಲ ಅಲ್ಲಿ. ನೋಡಿ, ಅಂದರೆ ಯಾರೇ ಈಗ ನೋಡಿ ಲಾಸ್ಟ್ ಟೈಮ್ ಕೂಡ ಬ್ಯಾಂಕ್ ಜನಾರ್ದನ್ ಕೂಡ ತೀರೋಗಿದ್ರು. ಅವಾಗಲೂ ಕೂಡ ಜಗ್ಗೇಶ್ ಅವ್ರನ್ನೂ ಕೂಡ ಅಂಗಲಾಚಿ ಬೆಳಿತಿದ್ರಂತೆ, ಬಟ್ ಆದರೂ ಕೂಡ ಕೊಡಲಿಲ್ಲ, ಯಾರು ಉಪೇಂದ್ರ ಅವರು ಕೂಡ ಕೊಡಲಿಲ್ಲ. ಬಟ್ ಯಾಕೆ ಅಂತಂದರೆ ಎಷ್ಟೋ ಜನ ಹಿಂದೆ ಎಲ್ಲ ಮಾಡಿರ್ತಾರೆ, ಅದನ್ನು ಹೇಳ್ಕೊಳ್ಳಲ್ಲ. ಬಟ್ ಆದರೂ ಕೂಡ ಈಗ ಇಂಥ ಪರಿಸ್ಥಿತಿ ಬಂದಾಗ ಜನ ಹೇಗಿರ್ಬೇಕಂತಂದರೆ, ನಮ್ಮ ಜನ ಅಂತಂತಲ್ಲ, ಅವರು ಕೂಡ ಹಿರಿಯ ನಟರಾದರೂ ಕೂಡ ಅವರ ಒಂದು ಸಂಪಾದನೆಯಲ್ಲೂ ಕೂಡ ಉಳಿಸ್ಕೊಂಡು ಹೋಗಬೇಕು. ಇಲ್ಲಾಂದರೆ ಅದು ಆಗೋದೇ ಇಲ್ಲ. ನೋಡಿ, ಇವರು ಅಷ್ಟೇ, ಏನೋ ನಮ್ಮ ನಟರು ಈಗಿನ ನಟರು ಬರ್ತಾ ಇದ್ದಾರೆ, ಯಾರೇ ಆಗಲಿ, ನಮ್ಮ ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ ಹೆಲ್ಪ್ ಮಾಡಿಬಿಡ್ತಾರೆ, ಕೊನೆಯವರೆಗೂ ನಮ್ಮನ್ನ ಸಹಾಯ ಮಾಡ್ಕೊಂಡೇ ಇರ್ತಾರೆ ಅಂತಕ್ಕಂಥದ್ದು ನಾವು ಅದು ದೊಡ್ಡ ಒಂದು ನಂಬ್ಕೊಂಡು ಕೂತಿರ್ತೀವಲ್ಲ, ಅದೆಲ್ಲ ದೊಡ್ಡ ತಪ್ಪು. ಯಾರೇ ಆಗಲಿ ನೋಡಿ, ದರ್ಶನ್ ಸರ್ ಅಂತಲ್ಲ, ಅವ್ರದ್ದೇ ಆದಂಥ ಒಂದು ಅವ್ರ ಕಮಿಟ್ಮೆಂಟ್ ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ. ಮತ್ತು ಅವ್ರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಯಾರಿಗೂ ಕೂಡ ಅಷ್ಟು ಈಸಿಯಾಗಿ ಕೊಟ್ಬಿಡೋದು. ಈಗ ದರ್ಶನ್ ಸರ್ ಅಂತಲ್ಲ, ಎಲ್ಲರೂ ಕೂಡ ಅಷ್ಟೇ. ದರ್ಶನ್ ಸರ್ ಕೂಡ ಆಗಿನ ಕಾಲದಲ್ಲಿ ತಂದೆ ತೀರೋದಾಗ ಹೆಲ್ಪ್ ಮಾಡಿದ್ರು ಅಂತಂದರೆ ತುಂಬ ಖುಷಿ ಪಡುವಂಥ ವಿಚಾರನೆ ನಿಜಕ್ಕೂ. ಯಾಕೆ ಅಂತಂದರೆ ಈಗ ನೋಡಿ, ಶಂಕರ್ ಅಶ್ವಥ್ ಅವರ ತಂದೆ ಅಶ್ವಥ್ ಅವ್ರು ತೀರೋದಾಗ ಅವ್ರ ಹತ್ರ ₹1 ಕೂಡ ಬಿಡುಗಾಸಿಲ್ಲ. ಏನಾದರೂ ಮಾಡಬೇಕು, ಅವ್ರಿಗೆ ಏನಾದರೂ ಒಂದು ಅವ್ರ ಮನೆಯಲ್ಲಿ ಕೂಡ ಬಡತನ. ಆಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ನೋಡಿ, ಕಾಲ ಅಂತಕ್ಕಂಥದ್ದು ವರ್ಷಕ್ಕೂ ಹೆಂಗೆ ಚೇಂಜ್ ಆಗ್ತಾ ಇದೆ. ಕಾಲ ಕಳೆದಂತೆ, ವರ್ಷ ಕಳೆದಂತೆ ಎಲ್ಲರೂ ಕೂಡ ಅತಿ ಹೆಚ್ಚು ಶ್ರೀಮಂತರಾಗ್ತಾ ಇದ್ದಾರೆ, ಇನ್ನು ಅತಿ ಹೆಚ್ಚು ಬಡತನದಲ್ಲೂ ಕೂಡ ಇನ್ನೂ ಇರೋರು ಇದ್ದೇ ಇದ್ದಾರೆ. ಅದರಲ್ಲೂ ಕೂಡ ನೋಡಿ, ನಮ್ಮ ನಟರ ಪರಿಸ್ಥಿತಿ ಇವತ್ತು ಎಂತಹ ಮಟ್ಟಕ್ಕೆ ಬಂದುಬಿಟ್ಟಿದೆ ಅಂತ ನೋಡಿ. ಇವತ್ತು ಇವ್ರು ಸೀನಿಯರ್ ಆ್ಯಕ್ಟರ್ ಆಗಿದ್ದು ಕೂಡ ಶಂಕರ್ ಅಶ್ವಥ್ ಅವರು ಅವ್ರ ತಂದೆ ಕಾರ್ಯ ಅವ್ರ ತಂದೆ ಅಂತ ತೀರೋದಾಗ ಒಂದು ಕಾರ್ಯ ಮಾಡೋದಕ್ಕೂ ಕೂಡ ಹಣ ಇಲ್ಲ ಅವ್ರ ಹತ್ರ. ಕಾರ್ಯ ಮಾಡೋದಕ್ಕೂ ನೋಡಿ, ಸಿನಿಮಾ ನಟ ಅಂತಂದರೆ ನಾವು ಏನೇನೋ ಅಂದ್ಕೊಂಡ್ಬಿಡ್ತೀವಿ. ಸಿನಿಮಾ ನಟನಾಗಿ ಎಷ್ಟೆಷ್ಟೆಲ್ಲ ಕೋಟಿ ದುಡ್ಡು ಮಾಡ್ತಾ ಇದ್ದಾರೆ, 800ರಿಂದ 1000 ಕೋಟಿ ಗಂಟು ದುಡ್ಡು ಇಟ್ಟಿದ್ದಾರೆ. ಮತ್ತು ಇವ್ರಿಗೇನು ನೋವು, ಮತ್ತು ಇವರಿಗೆಲ್ಲ ಒಂದು ಏನೋ ಆಸ್ಪತ್ರೆಗೆ ಹೋಗಿ ಕಾಯಿಲೆ ಇಲ್ಲ, ಏನಿಲ್ಲ, ಆರಾಮಾಗಿದ್ದಾರೆ ಅಂತೆಲ್ಲ ಏನೇನೋ ಅಂದ್ಕೊಂಡಿರ್ತೀವಿ. ಇದೆಲ್ಲ ಆ ಥರ ಅಲ್ಲ. ಯಾಕೆಂತಂದರೆ ಎಷ್ಟೋ ಜನ ತಿಳ್ಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಸಾಮಾನ್ಯ ಜನರೆಲ್ಲ ಹಾಗೆ ಅಂದ್ಕೊಂಡಿರ್ತಾರೆ. ಯಾಕೆಂದರೆ ಕೆಲವೊಬ್ಬೊಬ್ಬರು ಹತ್ರ ದುಡ್ಡು ಇರ್ಬೋದು, ಕೆಲವ್ರ ಹತ್ರ ದುಡ್ಡಿಲ್ಲದೇ ಕೂಡ ನೋಡಿ ಯಾವ ರೀತಿ ಬದುಕ್ತಾ ಇರ್ತಾರೆ ಅಂತ ನೋಡಿ. ಅವರ ಒಂದು ಸಂಪಾದನೆ ಅಂತೂ ದಿನಕ್ಕೆ ಒಂದು ನೋಡಿ ಒಂದು ₹300 ₹500 ಇರುತ್ತೆ ಕೆಲವರಿಗೆ ಸಂಪಾದನೆ. ಅದೆಲ್ಲ ಏನೋ ಒಂದು ಹೊಟ್ಟೆಪಾಡು ಸಂಪಾದನೆ ಅಷ್ಟೇ.
ಅವರ ಹೊಟ್ಟೆಪಾಡು ಸಂಪಾದನೆ ಯಾವ ರೀತಿ ಇರುತ್ತೆ ಅಂತಂದರೆ ಒಂದೇನೋ ದಿನಕ್ಕೆ ಈ ಥರ ಒಂದು ಸಿನಿಮಾ ಮಾಡೋಕೆ ಹೋಗ್ತಾರೆ, ಒಂದು ದಿನದಲ್ಲಿ ಸ್ಯಾಲ್ರಿ ಒಂದು 500 ರೂಪಾಯಿ ಕೊಟ್ಟು ಕಳಿಸ್ತಾರೆ ಅಷ್ಟೇ. ಕೆಲವ್ರಿಗೆ ಏನೋ ಫೇಮಸ್ ಇದ್ದರೆ ಚಿಕ್ಕಣ್ಣ ಸಾಧಕೋ ಕೆಲಸ ಥರ ಅವ್ರ ಥರ ಫೇಮಸ್ ಇದ್ದರೆ ಒಂದು 5,000 10,000 1 ಲಕ್ಷದವರೆಗೂ ಸ್ಯಾಲ್ರಿ ಇದ್ದೇ ಇರುತ್ತೆ. ಎಷ್ಟೋ ಜನಕ್ಕೆ ಅವೆಲ್ಲ ಇರುತ್ತೆ. ಬಟ್ ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿ ಅಂತ ನಾವು ಬಂದಾಗ ಕೆಲವ್ರನ್ನ ಫೇಮಸ್ ನಟರನ್ನು ಹುಡುಕ್ತಾರೆ, ಫೇಮಸ್ ಇಲ್ಲದೆ ಇರೋ ನಟರನ್ನು ಕೂಡ ಅವಕಾಶ ಕೊಟ್ಟು ಕರ್ಕೋತಾರೆ. ಅವಕಾಶ ಕೊಟ್ಟು ಕರ್ಕೊಂಡ ಮೇಲೆ ಯಾವ ರೀತಿ ನಡ್ಕೋತಾರೆ ಅಂತಂದರೆ ಅಲ್ಲೂ ಕೂಡ ಇವರೇನಷ್ಟು ಫೇಮಸ್ ಇಲ್ವಲ್ಲ ಅಂತ ಕೂಡ ಆ ರೀತಿನೂ ಕೂಡ ಖಂಡಿಸ್ತಾರೆ ಎಷ್ಟೋ ಜನ. ಬಟ್ ಆದರೂ ಕೂಡ ಎಲ್ಲರೂ ಕೂಡ ಸಿನಿಮಾನ ಇದೇ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಅಂತ ಕೂಡ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ ಈಗ ನೋಡಿ ಶಂಕರ್ ಅಶ್ವಥ್ ಅವ್ರಿಗೂ ಕೂಡ ಇದೇ ರೀತಿ ಆಗ್ತಾ ಇದೆ ಅಂತಂದರೆ, ಹಿಂದೆ ಎಲ್ಲ ಸಿನಿಮಾವನ್ನು ತಿರಸ್ಕಾರ ಮಾಡಿದ್ರಂತೆ. ನನಗೆ ನೋಡಿ ನಾನು ಸೀನಿಯರ್ ಒಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ ಈ ರೀತಿ ಎಲ್ಲ ತಿರಸ್ಕಾರ ಮಾಡ್ತಾರೆ ನಿರ್ದೇಶಕರು ಅಂತ ಕೂಡ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಬಟ್ ಆದರೂ ಕೂಡ ದರ್ಶನ್ ಸರ್ ಮಾಡಿದ ಒಂದು ಸಹಾಯನ ನೆನ್ಕೊಂಡು ಈಗಲೂ ಕೂಡ ಕಣ್ಣೀರಾಗ್ತಾ ಇದ್ದಾರೆ. ಅಂದರೆ ನೋಡಿ ಜೈಲಿಗೆ ಹೋಗಿರ್ತಕ್ಕಂಥ ಪರಿಸ್ಥಿತಿ ನೀವು ನೋಡ್ಬೋದು. ಅವರು ದರ್ಶನ್ ಸರ್ ಈಗ ಜೈಲಲ್ಲಿ ಇರ್ತಕ್ಕಂಥ ಪರಿಸ್ಥಿತಿನೆಂದು ಕೂಡ ನೆನೆಸ್ಕೊಂಡು ಕಣ್ಣೀರಾಗ್ತಾ ಇದ್ದಾರೆ ಅವರು. ಬಟ್ ಆದರೂ ಕೂಡ ಅವ್ರು ಮಾಡಿರ್ತಕ್ಕಂಥ ಹಿಂದೆ ಮಾಡಿರ್ತಕ್ಕಂಥ ಸಹಾಯ ಮರ್ತಿಲ್ಲ. ಅವರು ಸಹಾಯನ ಮರ್ತು ಬಿಟ್ರೆ ನಾವು ಏನೋ ಒಂದು ಕಳ್ಕೊಂಡಂಗೆ ಆಗುತ್ತೆ. ನೋಡಿ ಒಂಥರ ಏನೋ ಅವ್ರು ಮಾಡಿರ್ತಕ್ಕಂಥ ಒಂದು ಸಹಾಯ ನಮ್ಮಲ್ಲಿ ಇದೆಯಲ್ಲ, ಆ ಮನುಷ್ಯತ್ವನೇ ಬಿಟ್ಕೊಟ್ಬಿಟ್ಟಂಗೆ ಆಗುತ್ತೆ. ಮರ್ತು ಬಿಟ್ರೆ ಆ ಮನುಷ್ಯತ್ವ ಅಂತಕ್ಕಂಥದ್ದನ್ನ ಬಿಟ್ಕೊಡ್ಬಾರ್ದು. ಯಾರೇ ನೋಡಿ ಸಹಾಯ ಮಾಡಿದ್ರು ಕೂಡ ಆ ಸಹಾಯವನ್ನು ಕೊನೆವರೆಗೂ ಹಾಗೆ ಉಳಿಸ್ಕೊಂಡು ಹೋಗಬೇಕು. ಈ ರೀತಿ ಒಂದು ಕಾಲದಲ್ಲಿ ನಮ್ಗೆ ಹಿಂಗೆ ಸಹಾಯ ಮಾಡಿದರು, ಏನೋ ಒಂದು ನಮ್ಗೆ ಹೆಲ್ಪ್ ಮಾಡಿದ್ರು ಅಂತ ಹೋದರೆ ನಮ್ಗದು ಇನ್ನೂ ಹೋಗ್ತಾ ಹೋಗ್ತಾ ಒಂದು ಸ್ಫೂರ್ತಿ ಕೊಡುತ್ತೆ. ನೋಡಿ ನಾವು ಅದನ್ನು ಹೇಳ್ಕೊಳ್ಳೋದ್ರಲ್ಲ, ಅದರಲ್ಲಿ ಏನೂ ಕಳ್ಕೊಳ್ಳಲ್ಲ. ಈಗ ಶಂಕರ್ ಅಶ್ವಥ್ ಅವ್ರು ನೋಡಿ ಈ ರೀತಿ ಹೇಳ್ಕೊಂಡ್ರು ಸಹಾಯ ಮಾಡಿದ್ರು ಅಂತ. ಬಟ್ ಆದರೂ ಕೂಡ ಅದರಿಂದ ದರ್ಶನ್ ಅವ್ರಿಗೆ ಏನೋ ಒಂದು ದೊಡ್ಡದಾಗಿ ಏನೋ ಸಿಗಬೇಕಾಗಿಲ್ಲ, ಏನೋ ಒಂದು ರೀತಿ ಅವ್ರ ಅಭಿಮಾನದಿಂದ ಹೇಳ್ಕೊಂಡಿದ್ದಾರೆ ಆ ರೀತಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದನ್ನು ಕೂಡ ಎಷ್ಟೋ ಜನ ಏನೋ ಇದೇ ರೀತಿ ಬಿಲ್ಡಪ್ಗೋಸ್ಕರ ಈ ರೀತಿ ಮಾಡ್ಕೊಂಡಿದ್ದಾನೆ ದರ್ಶನ್ ಅವರು ಅಂತೆಲ್ಲ ತುಂಬ ಕಾಮೆಂಟ್ಸ್ಗಳು ಕೂಡ ಬರ್ಬೋದು. ಬಟ್ ಅಂದರೆ ಆ ರೀತಿ ಎಲ್ಲ ಇರಲ್ಲ. ಇದೆಲ್ಲ ಯಾಕೆ ಅಂತಂದರೆ ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ಮೂಢನಂಬಿಕೆ ಕಲ್ಪನೆಗಳೆಲ್ಲ ಏನಿದೆ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ ಎಲ್ಲ ಕಡೆ ಇಷ್ಟೇ. ಅಂದರೆ ಎಷ್ಟೋ ಜನ ಈಗಿನ ಒಂದು ಸ್ಕೋಪು ಬಿಲ್ಡಪ್ ಮೇಂಟೈನ್ ಮಾಡೋದಕ್ಕೆ ಈ ರೀತಿ ಸಹಾಯ ಮಾಡಿದೆ ಅಂತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿ ಎಲ್ಲ ಒಂದು ಹವಾ ಮೇಂಟೈನ್ ಮಾಡೋಕ್ಕೆ ಏನೇನೋ ಅಂದ್ಕೊಂಡು ತುಂಬ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ ಎಲ್ಲದರಲ್ಲೂ ಇಷ್ಟೇ ಆ ರೀತಿ ಎಲ್ಲ ಶೋಕಿಗೋಸ್ಕರ ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇದು ಆ ರೀತಿ ಎಲ್ಲ ನೋಡಿ ಶಂಕರ್ ಅಶ್ವಥ್ ಅವರ ಒಂದು ಕಾಲದಲ್ಲೆಲ್ಲ ಅವ್ರ ತಂದೆನ ತೀರೋದಾಗ ಒಂದು ಅವ್ರ ಕಾರ್ಯ ಮಾಡೋದಕ್ಕೂ ಕೂಡ ಏನೂ ಇರಲಿಲ್ಲ, ₹1 ದುಡ್ಡಿಲ್ಲ. ಆದರೂ ಕೂಡ ದರ್ಶನ್ ಸರ್ ಆ ಟೈಮಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ. ಅದನ್ನು ಕೂಡ ಒಂದು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ನೋಡಿ ಆ ರೀತಿ ಇರಬೇಕು. ಯಾಕೆ ಅಂತಂದರೆ ಸಹಾಯ ಮಾಡಿದ್ದನ್ನು ಯಾವತ್ತೂ ಯಾರು ಕೂಡ ಮರಿಬಾರ್ದು. ಇಂಥ ಟೈಮ್ ಅಂತಂದರೆ ನೋಡಿ ಹೆಂಗಿರುತ್ತೆ ಅಂತಂದರೆ ನಮಗೆ ಟೈಮ್ ಅಂತಕ್ಕಂಥದ್ದು ಕಾಲ ಅಂತಕ್ಕಂಥದ್ದು ಯಾವಾಗ ಬೇಕಾದ್ರೆ ಹೇಗೆ ಬೇಕಾದ್ರೂ ಚೇಂಜ್ ಆಗ್ಬೋದು. ನೋಡಿ ನಾವು ಕೋಟ್ಯಾಧೀಶ್ವರ ಆದರೂ ಅಷ್ಟೇ ನಮಗೆ ಕೆಲವು ಕಡೆ ನಮ್ಮ ಆರೋಗ್ಯ ಯಾವತ್ತು ಬೇಕಾದ್ರೂ ಕೈ ಕೊಡ್ಬೋದು, ಯಾವಾಗ ಬೇಕಾದ್ರೂ ಸಾಯ್ಬೋದು. ನಮ್ಮ ಹತ್ರ ನೋಡಿ ದುಡ್ಡಿದ್ರು ಏನು ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಕಾಯಿಲೆ ಅಂತೂ ಬಚಾವ್ ಮಾಡೋಕ್ಕೆ ಆಗಲ್ಲ. ಅಂಥ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ. ಈಗ ಇವ್ರಿಗೂ ಕೂಡ ಅಷ್ಟೇ, ಇವ್ರ ತಂದೆಯವ್ರ ಕಾಲದಲ್ಲೂ ಕೂಡ ಏನೋ ಒಂದು ಅರ್ಜೆಂಟಲ್ಲಿ ನಮ್ಮ ತಂದೆ ತೀರೋಗಿದ್ದಾರೆ ಅಂದರೆ, ಈಗ ನಿಮ್ಮ ತಂದೆನೇ ಅನ್ಕೊಳ್ಳಿ ವೀಕ್ಷಕರು, ಯಾರಾದರೂ ನಿಮ್ಮ ಒಬ್ಬರು ತಂದೆ ನಮ್ಮ ತಂದೆ ಯಾರಾದರೂ ತೀರೋಗಿದ್ದಾರೆ ಅಂದರೆ ಅರ್ಜೆಂಟಲ್ಲಿ ಒಂದು ದುಡ್ಡು ಬೇಕು, ಒಂದಷ್ಟು ಸಾಲ ಯಾರು ಕೊಡ್ತಾರೆ ಆ ಟೈಮಲ್ಲಿ? ನೋಡಿ ನಮ್ಮ ಸಂಬಂಧಿಕರು ಕೂಡ ಆ ಟೈಮಲ್ಲಿ ಯಾರು ಕೂಡ ಬರಲ್ಲ. ಅದರಿಂದ ಸಿನಿಮಾ ನಟರಾಗಿ ದರ್ಶನ್ ಸರ್ ಕೂಡ ಬಂದರು ಅಂತಂದರೆ ಆ ಟೈಮಲ್ಲಿ ನಾವು ಒಂಥರ ಹೆಮ್ಮೆ ಪಡುವಂಥ ವಿಚಾರ ಅದು. ಯಾಕೆಂದರೆ ಅದೆಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಬರಲ್ಲ. ನೀವು ಆಲ್ಮೋಸ್ಟ್ ನೋಡಿರ್ಬೋದು ಎಷ್ಟೋ ಜನ ಅವ್ರದ್ದೇ ಆದ ಒಂದು ಸ್ವಾರ್ಥ ಬುದ್ಧಿಯನ್ನು ಕೂಡ ಹೊಂದಿರ್ತಾರೆ. ನಾವು ಯಾಕೆ ಅವ್ರು ಕೊಡಬೇಕು, ನಾವು ಯಾಕೆ ಅವ್ರ ಹತ್ರ ಕೈ ಚಾಚಬೇಕು ಅನ್ನೋ ಒಂದು ಬುದ್ಧಿಯಂತೂ ಇದ್ದೇ ಇರುತ್ತೆ. ಅದೆಲ್ಲ ಒಂದು ಬೇರೆ ರೀತಿ ಇದ್ದೇ ಇರುತ್ತೆ ಬಿಡಿ, ಅದೊಂಥರ. ಆದರೂ ಕೂಡ ದರ್ಶನ್ ಸರ್ ಮಾಡಿರ್ತಕ್ಕಂಥ ಒಂದು ಸಹಾಯನ ಒಂದಷ್ಟು ನಿಮಿಷಗಳ ಕಾಲ ವಿಡಿಯೋ ಮಾಡಬೇಕಾಗಿ ಬಂತು ಅಷ್ಟೇ, ಬೇರೆ ಏನೇನಿಲ್ಲ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.